ಕೆವಿಯೇಟನ್ನು ಹಾಕೋದು ಹೇಗೆ? ಕೆವಿಯೇಟನ್ನು ಹಾಕೋದ್ರಿಂದ ಪ್ರತಿಪಕ್ಷದವರು ತತ್ಕ್ಷಣದಲ್ಲಿ ಸಿವಿಲ್ ಪ್ರಕರಣಗಳಲ್ಲಿ ಪಡ್ಕೋಬೋದಾದಂಥ ಇಂಜೆಕ್ಷನ್ ಆರ್ಡರ್ ಏನಿದೆ ಅದು ಅವರಿಗೆ ಸಿಕ್ಕದೇ ಇರೋ ರೀತಿಯಲ್ಲಿ ಮಾಡ್ಬೋದಾ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಕೆವಿಯೇಟ್ ಅಂದರೆ ಏನು ಅಂತ ನೋಡೋದಾಗಿದ್ದರೆ, ಕೆವಿಯೇಟ್ ಹಾಕೋದು ಒಂದು ಎಚ್ಚರಿಕೆಯ ಪತ್ರವಾಗಿರುತ್ತೆ. ಅಂದರೆ ನ್ಯಾಯಾಲಯದಲ್ಲಿ ಯಾರೇ ಪ್ರತಿಪಕ್ಷದವರು ಅಂದರೆ ತಮಗೆ ತೊಂದರೆಯನ್ನು ಉಂಟು ಮಾಡಬಹುದು ಅಂತ ಅನ್ನುವಂಥ ವ್ಯಕ್ತಿಗಳು ಒಂದು ದಾವೆಯನ್ನು ಹೂಡಿ ಅದರಿಂದ ಒಂದು ಇಂಜೆಕ್ಷನ್ ಆರ್ಡರನ್ನು ತಗೊಂಡು ಬಂದು ತೊಂದರೆಯನ್ನು ಉಂಟು ಮಾಡ್ತಾರೆ ಅನ್ನೋದು ಕಂಡು ಬಂದಂಥ ಸಂದರ್ಭದಲ್ಲಿ, ಆ ರೀತಿ ಅನಿಸಿಕೆ ಇದ್ದಂಥ ಸಂದರ್ಭದಲ್ಲಿ ಕೆವಿಯೇಟನ್ನು ಫೈಲನ್ನು ಮಾಡ್ಬೋದಾಗಿರುತ್ತೆ. ಈ ಕೆವಿಯೇಟನ್ನು CPCಯ ಸೆಕ್ಷನ್ 148A ಇದರ ಅಡಿಯಲ್ಲಿ ಫೈಲನ್ನು ಮಾಡಬೇಕು. ಇದನ್ನು ಎಲ್ಲಿ ಫೈಲ್ ಮಾಡಬೇಕು ಅನ್ನೋದಾದರೆ, ಈ ಕೆವಿಯೇಟನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ, ಅಂದರೆ ನಿಮ್ಮ ಒಂದು ಸಿವಿಲ್ ದಾವೆ ಯಾವ ಒಂದು ನ್ಯಾಯಾಲಯಕ್ಕೆ ಸಂಬಂಧಪಡುತ್ತೆ ಅದರಲ್ಲಿ ಅಂದರೂ ಒಂದು ಮುನ್ಸಿಫ್ ಕೋರ್ಟ್ಗಾಗಿರ್ಬೋದು ಅಥವಾ ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಅಂದರೆ ಸೀನಿಯರ್ ಸಿವಿಲ್ ಜಡ್ಜಿಗಾಗ್ಬೋದು ಅಥವಾ ಡಿಸ್ಟಿಕ್ ಕೋರ್ಟ್ಗಾಗ್ಬೋದು ಫೈಲನ್ನು ಮಾಡ್ಬೋದು. ಸಾಧಾರಣವಾಗಿ 3 ಕೋರ್ಟ್ಗಳಿಗೂ ಕೆವಿಯೇಟನ್ನು ಫೈಲ್ ಮಾಡೋದು ಅತಿ ಉತ್ತಮ. ಏನಕ್ಕೆ ಅಂದರೆ 5 ಲಕ್ಷಕ್ಕಿಂತ ಒಳಪಟ್ಟಂಥ ಮೌಲ್ಯೀಕರಿಸಿದರೆ ಆವಾಗ ಜೂನಿಯರ್ ಡಿವಿಷನ್ಗೆ ಬರುತ್ತೆ, ಅದರ ಮೇಲ್ಪಟ್ಟಿದ್ದರೆ ಸೀನಿಯರ್ ಡಿವಿಷನ್ಗೆ ಬರುತ್ತೆ. ಒಂದು ವೇಳೆ ವೆಕೇಷನ್ ಕೋರ್ಟ್ ಏನಾದರೂ ಬಂದಂಥ ಸಂದರ್ಭದಲ್ಲಿ ಆವಾಗ ವೆಕೇಷನ್ ಕೋರ್ಟ್ ಡಿಸ್ಟಿಕ್ ಕೋರ್ಟಲ್ಲಿ ಕೂಡ ಫೈಲ್ ಮಾಡುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕೆವಿಯೇಟನ್ನು ಫೈಲ್ ಮಾಡಬೇಕಾದ್ರೆ ಜೂನಿಯರ್ ಡಿವಿಷನ್, ಸೀನಿಯರ್ ಡಿವಿಷನ್ ಮತ್ತು ಹೈಕೋರ್ಟ್ ಡಿಸ್ಟಿಕ್ ಕೋರ್ಟ್ಗೆ ಫೈಲನ್ನು ಮಾಡಬೇಕಾಗತ್ತೆ. ಮತ್ತು ಇನ್ನೂ ಒಂದು ಕೆಲವು ಸಂದರ್ಭಗಳಲ್ಲಿ ಈ ಒಂದು ಕೆವಿಯೇಟನ್ನು ಫೈಲ್ ಮಾಡ್ಬೋದು. ಯಾವಾಗ ಅಂತಂದರೆ, ಯಾವುದೇ ಒಂದು ಪ್ರಕರಣ ಇತ್ಯರ್ಥ ಆಗಿದ್ದರೆ, ಒಂದು ತೀರ್ಮಾನ ಆಗಿದ್ದರೆ, ಅದು ಯಾವುದೇ ಪರ ವಿರೋಧವಾಗಾದರೂ ಆಗಿರಲಿ, ವಾದಿಯ ಪರವಾಗಾದರೂ ಆಗಿರಲಿ, ಪ್ರತಿವಾದಿಯ ಪರವಾಗಾದರೂ ಆಗಿರಲಿ, ಆವಾಗ ಎದುರು ಪಕ್ಷದವರು ಅಪೀಲನ್ನು ಹೋಗ್ತಾರೆ. ಅವರು ಆ ಅಪೀಲಲ್ಲಿ ಸ್ಟೇಯನ್ನು ತರಬಹುದು ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಆ ಮೇಲ್ಮನವಿಯನ್ನು ಸಲ್ಲಿಸಬಹುದಂಥ ನ್ಯಾಯಾಲಯ ಏನಿರುತ್ತೆ, ಅಂದರೆ ಈಗ ಉದಾಹರಣೆಗೆ ಜೂನಿಯರ್ ಡಿವಿಷನಲ್ಲಿ ಆಗಿದ್ದರೆ ಅದು ಸೀನಿಯರ್ ಡಿವಿಷನ್ಗಾಗಿರ್ಬೋದು ಅಥವಾ ಡಿಸ್ಟಿಕ್ ಕೋರ್ಟ್ಗಾಗ್ಬೋದು ಅಪೀಲನ್ನು ಹೋಗ್ತಾರೆ ಅಂತ ಕಂಡು ಬಂದರೆ, ಅಥವಾ ಸೀನಿಯರ್ ಡಿವಿಷನಲ್ಲಿ ಅಥವಾ ಡಿಸ್ಟಿಕ್ ಕೋರ್ಟಲ್ಲಿ ಆಗಿದ್ದರೆ ಅಥವಾ ಹೈಕೋರ್ಟ್ನಲ್ಲಿ ಅವರು ಅಪೀಲನ್ನು ಹಾಕ್ತಾರೆ ಅಂತ ಸಲ್ಲಿಸುವಂಥ ಸಾಧ್ಯತೆ ಇದೆ, ಸಲ್ಲಿಸಿ ಸ್ಟೇಯನ್ನು ತರುವಂಥ ಸಾಧ್ಯತೆ ಇದೆ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಈ ಒಂದು ಕೆವಿಯೇಟನ್ನು ಹಾಕ್ಬೋದು. ಅಂದರೆ ಈ ಕೆವಿಯೇಟನ್ನು ಹಾಕೋ ಉದ್ದೇಶ ಏನು ಅಂತಂದರೆ, ಯಾರೇ ಒಬ್ಬರು ಒಂದು ದಾವೆಯನ್ನು ಸಲ್ಲಿಸಿದರೆ ಅಥವಾ ಮೇಲ್ಮನವಿಯನ್ನು ಸಲ್ಲಿಸಿದರೆ ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ತಿಳುವಳಿಕೆಯನ್ನು ನೀಡದೆ ಅವರಿಗೆ ಸ್ಟೇಯನ್ನು ಕೊಡಬಾರ್ದು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಇದನ್ನು CPCಯ ಸೆಕ್ಷನ್ 148A ಇದರ ಅಡಿಯಲ್ಲಿ ಸಲ್ಲಿಸ್ಬೋದಾಗಿರುತ್ತೆ. ಸೊ ಇದನ್ನು ಸಲ್ಲಿಸೋದ್ರಿಂದ ಇದು ಎಲ್ಲಿವರೆಗೆ ಇರುತ್ತೆ ಅನ್ನೋದಾದರೆ, ನೀವು ಕೆವಿಯೇಟನ್ನು ಸಲ್ಲಿಸಿದ 6 ತಿಂಗಳವರೆಗೆ ಇದರ ಒಂದು ವ್ಯಾಲಿಡಿಟಿ ಇರುತ್ತೆ. ಅದರ ಮಧ್ಯದಲ್ಲಿ ಯಾವುದೇ ಒಂದು ಈ ಒಂದು ವ್ಯಕ್ತಿ ಮತ್ತು ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಆ ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಕರಣ ಬಂದಾಗ ಆವಾಗ ಕೆವಿಯೇಟನ್ನು ಚೆಕ್ ಮಾಡಿ, ಲಿಸ್ಟನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಕೆವಿಯೇಟ್ ಇದ್ದರೆ ಆವಾಗ ತತ್ಕ್ಷಣದಲ್ಲಿ ನ್ಯಾಯಾಲಯದಲ್ಲಿ ಇಂಜೆಕ್ಷನನ್ನು ಕೊಡೋದಿಲ್ಲ. ಸೊ ಹಾಗಾಗಿ ನೋಟಿಸನ್ನು ಇಶ್ಯೂ ಮಾಡ್ತಾರೆ, ಎದುರು ಪಕ್ಷದವರಿಗೆ ನೋಟಿಸನ್ನು ಇಶ್ಯೂ ಮಾಡಲಾಗುತ್ತೆ. ಸೊ ಆ ಥರದಲ್ಲಿ ಇಶ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅದರ ಮೇಲೆ ನಿಮಗೆ ನೋಟಿಸು ಬಂದ ತಕ್ಷಣದಲ್ಲಿ, ಅಂದರೆ ದಾವೆಯನ್ನು ಹೂಡಿದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅಥವಾ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಅಂತ ಗೊತ್ತಾದ ಸಂದರ್ಭದಲ್ಲಿ ನೀವು ತತ್ಕ್ಷಣದಲ್ಲಿ ನೀವಾಗಲಿ ಅಥವಾ ನಿಮ್ಮ ವಕೀಲರ ಮೂಲಕ ಆಗಲಿ ನ್ಯಾಯಾಲಯಕ್ಕೆ ಹಾಜರಾಗಿ ಸಂಬಂಧಪಟ್ಟ ದಾಖಲೆಗಳನ್ನು ಹಾಜರುಪಡಿಸಿ ಅವರು ಏನು ಇಂಜೆಕ್ಷನನ್ನು ಕೋರಿದ್ದಾರೆ ಅದು ಸರಿ ಇಲ್ಲ ಅನ್ನೋದನ್ನು ನಿಮ್ಮ ದಾಖಲೆಗಳ ಮೂಲಕ, ನಿಮ್ಮ ಸಾಕ್ಷ್ಯಗಳ ಮೂಲಕ ನೀವು ರುಜುವಾತನ್ನು ಪಡಿಸಿದರೆ ಆವಾಗ ಎದುರು ಪಕ್ಷದವರಿಗೆ ಇಂಜೆಕ್ಷನ್ ಆರ್ಡರ್ ಸಿಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ತತ್ಕ್ಷಣದಲ್ಲಿ ಇಂಜೆಕ್ಷನ್ ಆರ್ಡರನ್ನು ಏನೋ ಒಂದು ಮಾಹಿತಿಯನ್ನು ಹೇಳಿ ಅವರು ತಗೊಬಂದು ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಾರೆ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಈ ಒಂದು ಕೆವಿಯೇಟನ್ನು ಹಾಕಬಹುದಾಗಿರುತ್ತೆ. ಸೊ ಇದು ಸಿವಿಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೆವಿಯೇಟ್ ಒಂದು ಬಹಳ ಅತಿ ಮುಖ್ಯವಾದಂಥ ಒಂದು ಅಂಶವಾಗಿರುತ್ತೆ. ಸೊ ಒಂದು ಪ್ರೊಸೀಜರ್ ಆಗಿರುತ್ತೆ. ಇದನ್ನು ಸಲ್ಲಿಸಿದ ನಂತರದಲ್ಲಿ 6 ತಿಂಗಳವರೆಗೆ ಇದರ ಒಂದು ವ್ಯಾಲಿಡಿಟಿ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.